KCET 2026ನ ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ತುಂಬ ವಿದ್ಯಾರ್ಥಿಗಳು ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಿದ್ದಾರೆ, ತುಂಬ ದಿನಗಳಿಂದ ವೇಟ್ ಮಾಡ್ತಿದ್ದಾರೆ. ತುಂಬಾ ಡಿಲೇ ಆಯ್ತು ಅಂತಲೇ ಹೇಳ್ಬೋದಾಗಿದೆ. ರಿಸಲ್ಟು ಮೇ ಎಂಡಿಂಗಲ್ಲೇ ರಿಸಲ್ಟ್ ಬರಬೇಕಾಗಿತ್ತು KCET ರಿಸಲ್ಟು. ಆದರೂ ಜೂನ್ ಫಸ್ಟ್ ವೀಕ್ ಆಗಾಗಲೇ ಕಂಪ್ಲೀಟ್ ಆಯ್ತಾ ಬಂತು, ಇನ್ನೂ ಕೂಡ ರಿಸಲ್ಟ್ ಬಗ್ಗೆ ಯಾವುದೇ ಥರ ಅಪ್ಡೇಟ್ ಬಂದಿಲ್ಲ ಅಂತ ತುಂಬ ವಿದ್ಯಾರ್ಥಿಗಳು ಕೇಳ್ತಾರೆ. ಸೊ ಈ ಒಂದು ವಿಡಿಯೋದಲ್ಲಿ ಎಲ್ಲದರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ KCET 2026ನ ರಿಸಲ್ಟ್ ಡಿಲೇ ಆಗಲು ಕಾರಣವೇನು ಹಾಗೆ ಅಂತ ಕೇಳ್ತೀರಿ. ಸೊ ಅದ್ರ ಬಗ್ಗೆಯೂ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಹಾಗೆ KCET 2026ನ ರಿಸಲ್ಟ್ ಇನ್ನು ಎಷ್ಟು ದಿನ ಡಿಲೇ ಆಗ್ಬೋದು, ಹಾಗಾದರೆ ಯಾವ ದಿನಾಂಕದಂದು KCET ರಿಸಲ್ಟ್ ಅನ್ನೋದು ಪ್ರಕಟವಾಗುತ್ತೆ ಅಂತ ಕೇಳ್ತೀರಿ. ಸೊ ಹಾಗೆ KCET 2026ನ ರಿಸಲ್ಟ್ ಡೇಟ್ ಫಿಕ್ಸ್ ಆಗಿದೆಯಾ ಅಂತ ಕೇಳ್ತೀರಿ. ಸೊ ಅದ್ರ ಬಗ್ಗೆಯೂ ಡಿಸ್ಕಸ್ ಮಾಡೋಣ. ಹಾಗೆ KCET 2026ನ ರಿಸಲ್ಟ್ ಯಾವ ಸಮಯಕ್ಕೆ ಬಿಡುಗಡೆ ಆಗ್ಬೋದು, ಯಾವ ಟೈಮಿಗೆ ರಿಸಲ್ಟ್ ಅನ್ನೋದು ಬರುತ್ತೆ ಅಂತ ಕೇಳಿದರೆ. ಸೊ ಅದ್ರ ಬಗ್ಗೆಯೂ ಡಿಸ್ಕಸ್ ಮಾಡಿ ಒಂದು ವಿಡಿಯೋದಲ್ಲಿ KE ಅಫಿಷಿಯಲ್ ಅಪ್ಡೇಟ್ ಏನು ಹೇಳ್ತೀವಿ, ಯಾವ ದಿನಾಂಕದಲ್ಲಿ ಬಿಡುಗಡೆ ಆಗುತ್ತೆ ರಿಸಲ್ಟ್ ಅಂತ KE ಅವರು ಹೇಳಿದ್ದಾರೆ. ಸೊ ಅದ್ರ ಬಗ್ಗೆಯೂ ತಿಳಿಸ್ಕೊಡ್ತೀನಿ. ಹಾಗೆ KCET ರ್ಯಾಂಕ್ ಕಾರ್ಡನ್ನು ಹೇಗೆ ಡೌನ್ಲೋಡ್ ಮಾಡೋದು ಅಂತ ಅದ್ರ ಬಗ್ಗೆಯೂ ಹೇಳ್ಕೊಡ್ತೀನಿ. ಹಾಗೆ KCET ರಿಸಲ್ಟ್ ನಂತರ ರಿಸಲ್ಟ್ ಬಂದಾದಮೇಲೆ ಕೌನ್ಸ್ಲಿಂಗ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ, ಯಾವ ಡೇಟಲ್ಲಿ ಕೌನ್ಸ್ಲಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ, ಎಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ. ಹಾಗೆ ರಿಸಲ್ಟ್ನ ಹೇಗೆ ಚೆಕ್ ಮಾಡೋದು ಅಂತ ಅದ್ರ ಬಗ್ಗೆಯೂ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನೋ ಫಸ್ಟ್ ಟೈಮ್ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾರೆ, ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೊ ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ನೋಡಿದ್ರೆ KCET ರಿಸಲ್ಟ್ ಡಿಲೇ ಆಗಲು ಏನು ಕಾರಣ ಅಂತ ತುಂಬ ವಿದ್ಯಾರ್ಥಿಗಳು ಕೇಳ್ತಿದ್ರು, ಇನ್ನೂ ಕೂಡ ರಿಸಲ್ಟ್ ಬಂದಿಲ್ಲ ಅಂತ. ಸೊ ರಿಸಲ್ಟ್ ಬಂದುಬಿಟ್ಟು ಮೇ ತಿಂಗಳಲ್ಲೇ ಬರಬೇಕಾಗಿತ್ತು, ಆದರೆ ಇನ್ನೂ ಕೂಡ ರಿಸಲ್ಟ್ ಬಂದಿಲ್ಲ. ಯಾಕಂದರೆ ಜೂನ್ 1ಕ್ಕೆ ಅಗ್ರಿಕಲ್ಚರ್ ಮತ್ತು ವೆಟರ್ನರಿಕ್ ಪ್ರಾಕ್ಟಿಕಲ್ ಎಕ್ಸಾಮ್ ನಡೀತಿತ್ತು. ಸೊ ಅದು ಕಂಪ್ಲೀಟ್ ಆದಮೇಲೆ KE ಅವರು ಹೇಳಿದರು, ಅದು ಕಂಪ್ಲೀಟ್ ಆದ ತಕ್ಷಣ ನಿಮ್ಮ ಒಂದು KCET ರಿಸಲ್ಟ್ನ ಅನೌನ್ಸ್ಮೆಂಟ್ ಮಾಡ್ತೀನಿ ಅಂತ ಹೇಳಿದರು. ಆದರೆ ಇನ್ನೂ ಕೂಡ ಅನೌನ್ಸ್ಮೆಂಟ್ ಮಾಡಿಲ್ಲ ಅಂತ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ. ಸೊ ಏನಕ್ಕೆ ಅನೌನ್ಸ್ಮೆಂಟ್ ಮಾಡಿಲ್ಲ ಅಂದರೆ, ಯಾರು ಅಗ್ರಿಕಲ್ಚರ್ ಮತ್ತು ವೆಟರ್ನರಿ ಎಕ್ಸಾಮ್ನ ಬರ್ತಿದ್ರು, ಸೊ ಆ ಎಕ್ಸಾಮ್ನ ರಿಸಲ್ಟ್ ಇನ್ನೂ ಕೂಡ ಬಂದಿಲ್ಲ ಅಂತಲೇ ಹೇಳ್ಬೋದಾಗಿದೆ. ಆ ರಿಸಲ್ಟ್ ಬಂದ ತಕ್ಷಣ ನಿಮ್ಮ ಒಂದು KCET ರಿಸಲ್ಟ್ನ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತಲೇ ಹೇಳ್ಬೋದಾಗಿದೆ. ಸೊ ಆ ರಿಸಲ್ಟ್ ಇನ್ನೂ ಕೂಡ ಬಂದಿಲ್ಲ, ಅಗ್ರಿಕಲ್ಚರ್ ಎಕ್ಸಾಮ್ನ ರಿಸಲ್ಟ್ ಇನ್ನೂ ಬಂದಿಲ್ಲ. ಏನಕ್ಕಂದರೆ ಆ ಎಕ್ಸಾಮ್ನ ತುಂಬಾ ಟಫಾಗಿ ಕೊಟ್ಟಿದ್ರು ಅಂತಲೇ ಹೇಳ್ಬೋದಾಗಿದೆ. ಸೊ ಅದಕ್ಕೋಸ್ಕರ ವಿದ್ಯಾರ್ಥಿಗಳೆಲ್ಲ ಮತ್ತು ಪೇರೆಂಟ್ಸ್ ಎಲ್ಲ ಅದ್ರ ಬಗ್ಗೆ ತುಂಬ ಪ್ರತಿಭಟನೆ ಎಲ್ಲ ಮಾಡ್ತಿದ್ದಾರೆ. ಸೊ ಅದು ಇನ್ನೂ ಅದು ಎಲ್ಲ ಡಿಸೈಡ್ ಆದಾದಮೇಲೆ ಅದ್ರ ರಿಸಲ್ಟ್ ಬಂದಾದಮೇಲೆ ನಿಮ್ಮ ಒಂದು KCET ರಿಸಲ್ಟ್ ಬರುತ್ತೆ ಅಂತಲೇ ಹೇಳ್ಬೋದಾಗಿದೆ. ಹಾಗೆ KCET 2026ನ ರಿಸಲ್ಟ್ ಇನ್ನು ಎಷ್ಟು ದಿನ ಡಿಲೇ ಆಗ್ಬೋದು ಅಂತ ತುಂಬ ವಿದ್ಯಾರ್ಥಿಗಳು ಕೇಳ್ತಿದ್ದಾರೆ. ಇನ್ನೇನು ಜಾಸ್ತಿ ದಿನ ಡಿಲೇ ಆಗಲ್ಲ, ರಿಸಲ್ಟ್ ಆದಷ್ಟು ಬೇಗ ಕೊಡ್ತಾರೆ. ಇನ್ನು ಜಾಸ್ತಿ ದಿನ ಡಿಲೇ ಮಾಡೋಕ್ಕಾಗಲ್ಲ, ಯಾಕಂದರೆ ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗಬೇಕು, ಅಡ್ಮಿಷನ್ ಪ್ರೊಸೆಸ್ ಸ್ಟಾರ್ಟ್ ಆಗಬೇಕು, ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಬೇಕು, ಎಲ್ಲದೂ ಕಂಪ್ಲೀಟ್ ಆಗಬೇಕು. ಇನ್ನೂ ಡಿಲೇ ಮಾಡೋಕ್ಕಾಗಲ್ಲ, ಆದಷ್ಟು ಬೇಗ ಇನ್ನೊಂದು 2-3 ದಿನದೊಳಗಡೆ ರಿಸಲ್ಟ್ ಅನ್ನೋದು ಅನೌನ್ಸ್ಮೆಂಟ್ ಆಗತ್ತೆ ಅಂತಲೇ ಹೇಳ್ಬೋದಾಗಿದೆ. ತುಂಬ ಏನು ಡಿಲೇ ಆಗಲ್ಲ. ಸೊ KCET 2026ನ ರಿಸಲ್ಟ್ ಯಾವಾಗ ಪ್ರಕಟವಾಗುತ್ತೆ ಅಂತ ಕೇಳ್ತಿದ್ರು ವಿದ್ಯಾರ್ಥಿಗಳು. ಸೊ ಇವತ್ತು 4 ಜೂನ್, ಅಂದರೆ 5 ಅಥವಾ ಈ 4 ಜೂನ್ಗೆ ಬರಬೇಕಿತ್ತು. ಇದೆಲ್ಲ ಕಾರಣಗಳಿಂದ ರಿಸಲ್ಟ್ ಅನ್ನೋದು ಇನ್ನೂ ಡಿಲೇ ಆಗ್ತಿದೆ ಅಂತಲೇ ಹೇಳ್ಬೋದಾಗಿದೆ. 4 ಜೂನ್ಗೆ ರಿಸಲ್ಟ್ ಯಾವುದೇ ಕಾರಣಕ್ಕೂ ಬರುತ್ತಿಲ್ಲ. ಇನ್ನು 5 ಜೂನ್ ಅಥವಾ 6 ಜೂನ್ ಇನ್ನೂ ಕೂಡ ಕನ್ಫರ್ಮೇಷನ್ ಆಗಿಲ್ಲ ಡೇಟು. 5 ಅಥವಾ 6ಕ್ಕೆ ಬರುತ್ತೆ, ಇನ್ನೂ ಡೇಟ್ ಕನ್ಫರ್ಮೇಷನ್ ಆಗಿಲ್ಲ, ಕರೆಕ್ಟಾಗಿ ತಿಳ್ಕೊಳ್ಳಿ. 5ನೇ ತಾರೀಕು ಬರ್ಬೋದು, 5 ಜೂನ್ಗೆ ಬರ್ಬೋದು, ಇಲ್ಲ ಅಂದರೆ 6, 2 ದಿನದಲ್ಲಿ ಬರುತ್ತೆ. ಇನ್ನೂ ರಿಸಲ್ಟ್ ಬಂದಿಲ್ಲ ಅಂದರೆ ಪಕ್ಕ ಹೇಳ್ತೀನಿ ಕೌನ್ಸ್ಲಿಂಗ್ಗೆ ಸಖತ್ ತೊಂದರೆ ಆಗುತ್ತೆ ಅಂತಲೇ ಹೇಳ್ಬೋದು ಆಗಿದೆ. ಸೊ ಏನಕ್ಕಂದರೆ ಇನ್ನೂ ಡಿಲೇ ಆಯ್ತು ಅಂದರೆ ಕೌನ್ಸ್ಲಿಂಗ್ಗೆ ಜಾಸ್ತಿ ಟೈಮ್ ಸಿಗೋಲ್ಲ, ಅಡ್ಮಿಷನ್ ಟೈಮ್ ಸಿಗೋಲ್ಲ, ತುಂಬ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಅಡ್ಮಿಷನ್ ಆಗಬೇಕು, ಇಂಜಿನಿಯರಿಂಗ್ ಆಗಿರ್ಬೋದಲ್ಲ, ತುಂಬ ಟೈಮ್ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ KCET ರಿಸಲ್ಟ್ ಡೇಟ್ ಫಿಕ್ಸ್ ಆಗಿದೆ ಅಂತ ಕೇಳ್ತಿದ್ರೆ, ಇನ್ನೂ ಕೂಡ ಯಾವುದೇ ರೀತಿ KE ಕಡೆಯಿಂದ ಅಪ್ಡೇಟ್ ಬಂದಿಲ್ಲ, ಫಿಕ್ಸ್ ಆಗಿಲ್ಲ ಡೇಟು. 5 ಅಥವಾ 6ಕ್ಕೆ ಬರುತ್ತೆ ಅಂತ KE ಅವರು ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಟ್ವಿಟರಲ್ಲಿ ಟ್ವೀಟ್ ಮಾಡಿದ್ದಾರೆ. ಸೊ 5 ಅಥವಾ 6ಕ್ಕೆ ಅಂದರೆ ಬರುವ ಚಾನ್ಸಸ್ ಇದೆ ಅಂತ ಹೇಳಿದರೆ. ಇನ್ನು ಯಾವುದೇ ರೀತಿ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿಲ್ಲ ಅಂತಲೇ ಹೇಳ್ಬೋದಾಗಿದೆ. ಸೊ KCET ರಿಸಲ್ಟ್ ಯಾವ ಸಮಯಕ್ಕೆ ಬರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಯಾವಾಗ ನಿಮ್ಮ ರಿಸಲ್ಟ್ ಬರುತ್ತೆ ಅಂತ ಒಂದು ನೋಟಿಫಿಕೇಷನ್ನ KE ಅವ್ರು ಕಳಿಸ್ತಾರೋ, ಆ ನೋಟಿಫಿಕೇಷನಲ್ಲಿ ಮೆನ್ಷನ್ ಮಾಡಿರ್ತಾರೆ ಯಾವ ಸಮಯಕ್ಕೆ ನಿಮ್ಮೊಂದು ರಿಸಲ್ಟ್ ಬರುತ್ತೆ ಅಂತ. ಆವಾಗ ಆ ಸಮಯಕ್ಕೆ ನಿಮ್ಮೊಂದು ರಿಸಲ್ಟ್ ಬರುತ್ತೆ ಅಂತಲೇ ಹೇಳ್ಬೋದಾಗಿದೆ. KE ಅಫಿಷಿಯಲ್ ಅಪ್ಡೇಟ್ ಏನು ಹೇಳುತ್ತೆ, ಇನ್ನೂ ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ ರಿಸಲ್ಟ್ ಬಗ್ಗೆ. ಇಷ್ಟೊತ್ತಿನ ಒಳಗಡೆ ರಿಸಲ್ಟ್ ಬಗ್ಗೆ ಅಪ್ಡೇಟ್ ಬರಬೇಕಿತ್ತು. ಸೊ ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ, ಯಾವಾಗ ರಿಸಲ್ಟ್ ಬರುತ್ತೆ ಅಂತ. ಇನ್ನು ನನ್ನ ಪ್ರಕಾರ 5 ಅಥವಾ 6ಕ್ಕೆ ರಿಸಲ್ಟ್, ಜೂನ್ 5 ಅಥವಾ 6ಕ್ಕೆ ರಿಸಲ್ಟ್ ಬರುತ್ತೆ, ಇನ್ನೂ ಡಿಲೇ ಆಗಲ್ಲ.
ಇನ್ನೂ ಡಿಲೇ ಆಯ್ತಂದರೆ ಕೌನ್ಸ್ಲಿಂಗಿಗೆ ಪಕ್ಕ ಹೊಡೆತ ಬೀಳತ್ತೆ ಅಂತಲೇ ಹೇಳ್ಬೋದಾಗಿದೆ. ಕೌನ್ಸ್ಲಿಂಗ್ ತುಂಬಾ ಡಿಲೇ ಆಗತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ KCET ರ್ಯಾಂಕ್ ಕಾರ್ಡನ್ನು ಹೇಗೆ ಡೌನ್ಲೋಡ್ ಮಾಡೋದು ಅಂತ ಕೇಳ್ತೀರಿ. ಸೊ ಅದೇ ರಿಸಲ್ಟ್ ಬಂದಾದಮೇಲೆ ನೀವು ರಿಸಲ್ಟ್ನ ನೋಡ್ತಿರಲ್ಲ, ಸೊ ಅಲ್ಲೇ ರೈಟ್ ಸೈಡಿಗೆ ಆಪ್ಷನ್ ಇರುತ್ತೆ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನೀವು ರ್ಯಾಂಕ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬೋದು ಅಂತಲೇ ಹೇಳ್ಬೋದಾಗಿದೆ. ರಿಸಲ್ಟ್ ನಂತರ ಕೌನ್ಸ್ಲಿಂಗ್ ಯಾವಾಗ ಆರಂಭವಾಗುತ್ತೆ, ರಿಸಲ್ಟ್ ಬಂದಾದಮೇಲೆ 1 ವಾರದ ನಂತರ ಅಥವಾ 7 ದಿನದ ನಂತರ ಕೌನ್ಸ್ಲಿಂಗ್ ಪ್ರೊಸೆಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ಅಷ್ಟರವರೆಗೆ ಪ್ರೀ ರೌಂಡ್ ಯಾವ್ಯಾವ ಕೌನ್ಸ್ಲಿಂಗ್ ಇರುತ್ತೆ ಅಂದರೆ ಪ್ರೀ ರೌಂಡ್ ಕೌನ್ಸ್ಲಿಂಗ್ ಇರುತ್ತೆ, ಕೌನ್ಸ್ಲಿಂಗ್ ಮತ್ತು ರೌಂಡ್ 1, ರೌಂಡ್ 2 ಆ್ಯಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಇರುತ್ತೆ. ಇಷ್ಟೊಂದು ಕೌನ್ಸ್ಲಿಂಗ್ ಅನ್ನೋದು ನಡೆಯುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ಈ ಥರ 1 ವಾರದ ನಂತರ ಕೌನ್ಸ್ಲಿಂಗ್ ಅನ್ನೋದು ಸ್ಟಾರ್ಟ್ ಆಗುವ ಚಾನ್ಸಸ್ ಇದೆ. ಸೊ ರಿಸಲ್ಟ್ ಬಗ್ಗೆ ಹೇಳಿದ್ದೀನಿ, 5 ಅಥವಾ 6ಕ್ಕೆ ಬರುತ್ತೆ. ಇನ್ನೂ ಯಾವುದೇ ರೀತಿ ಕನ್ಫರ್ಮೇಷನ್ ಅಪ್ಡೇಟ್ ಇಲ್ಲ. ಸೊ ಬಂದರೆ ನಾನು ಪಕ್ಕ ಹೇಳ್ತೀನಿ. ಸೊ ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಿಸಲ್ಟ್ ಬಗ್ಗೆ ಅಪ್ಡೇಟ್ ಬಂದರೆ ಪಟ್ಟ ತಿಳಿಸ್ಕೊಡ್ತೀನಿ. ಸೊ ನೋಟಿಫಿಕೇಷನ್ ಕೂಡ ಬೆಲ್ ಐಕನ್ ಕೂಡ ಆನ್ ಮಾಡಿಕೊಳ್ಳಿ. ಹಾಗೆ ರಿಸಲ್ಟ್ನ ಹೇಗೆ ಚೆಕ್ ಮಾಡೋದಂದರೆ ನೀವು ಗೂಗಲ್ಗೆ ಬಂದು ಸಿಂಪಲ್ಲಾಗಿ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ ಅಂತ ಸರ್ಚ್ ಮಾಡಿ 2026 ಅಂತ, ಇಲ್ಲಾಂದರೆ ನೀವು KE ಅಫಿಷಿಯಲ್ ವೆಬ್ಸೈಟಲ್ಲಿ ಚೆಕ್ ಮಾಡ್ಬೋದು. ಸೊ ಅಲ್ಲಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರುತ್ತೆ, ಯಾಕಂದರೆ ಅದು ಎಟ್ ಎ ಟೈಮ್ ಎಲ್ಲರೂ ಅಲ್ಲೇ ಚೆಕ್ ಮಾಡೋದ್ರಿಂದ ರಿಸಲ್ಟ್ನ. ಸೊ ಅಲ್ಲಿ ಸ್ವಲ್ಪ ಸರ್ವರ್ ಇಶ್ಯೂಸ್ ಪ್ರಾಬ್ಲಮ್ ಬರ್ಬೋದು. ಸೊ ಅದಕ್ಕೋಸ್ಕರ ನೀವು ಅಲ್ಲಿ ತುಂಬ ಲಿಂಕ್ನ ಕ್ಲಿಕ್ ಮಾಡೋಕ್ಕಿರುತ್ತೆ. ಇದು ಸಿಂಪಲ್ ಆಗಿರುತ್ತೆ. ನೀವು ಗೂಗಲಲ್ಲಿ ಬಂದುಬಿಟ್ಟು ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ 2026 ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಅಲ್ಲಿ ಲಿಂಕ್ನ ವೆಬ್ಸೈಟ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. CET ಪರೀಕ್ಷೆ ಫಲಿತಾಂಶ ಪ್ರಕಟ ಅಂತ ಇರುತ್ತೆ. ಸೊ ಅಲ್ಲಿ ಯಾವ ಡೇಟಿಗೆ ಪ್ರಕಟವಾಗುತ್ತೆ ಆ ಡೇಟ್ನ ಮೆನ್ಷನ್ ಮಾಡಿರ್ತಾರೆ, 2026 ಅಂತ ಇರುತ್ತೆ. ಆಮೇಲೆ ಕೆಳಗಡೆ ಎಲ್ಲ ಸೆಕೆಂಡ್ PU SSLC ಎಲ್ಲದು ತೋರಿಸ್ತಾ ಇರುತ್ತೆ. ಸೊ ಆ ಲಿಂಕ್ನ ಏನು ಕ್ಲಿಕ್ ಮಾಡೋಕ್ಕೆ ಹೋಗ್ಬೇಡಿ, CET ಲಿಂಕ್ನ ಕ್ಲಿಕ್ ಮಾಡಿ. CET ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಅದು ಮಿಸ್ ಆಗಿದೆ, ಇದು ಆ ಪೇಜ್ ಓಪನ್ ಆಗುತ್ತೆ. ಸೊ ಅಲ್ಲಿ ಏನು ಹಾಕ್ಬೇಕಂದ್ರೆ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಮತ್ತು 4 ಕ್ಯಾರೆಕ್ಟರ್ ನೇಮ್ನ ಹಾಕಬೇಕಾಗಿರುತ್ತೆ. ನಿಮ್ಮ ರಿಜಿಸ್ಟರ್ ನಂಬರ್ ಮತ್ತು 4 ಕ್ಯಾರೆಕ್ಟರ್ ನೇಮ್ನ ಹಾಕ್ಬಿಟ್ಟು ಸಬ್ಮಿಟ್ ಅಂತ ಕೊಟ್ಟರೆ ಸೊ ನಿಮ್ಮ ಒಂದು ರಿಸಲ್ಟ್ ಅನ್ನೋದು ಈ ಥರ ಶೋ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಸ್ವಲ್ಪ ಟೈಮ್ ತೊಗೊಂಡ್ರೆ ಡಿಲೇ ಆಗುತ್ತೆ, ಅಂದರೆ ಎಟ್ ಎ ಟೈಮ್ ತುಂಬ ವಿದ್ಯಾರ್ಥಿಗಳು ಚೆಕ್ ಮಾಡೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ಏನಾದರೂ ಸರ್ವರ್ ಇಶ್ಯೂಸ್ ಬಂತಂದರೆ ಮತ್ತೆ ಅರ್ಧ ಗಂಟೆ ಬಿಟ್ಟು ನೀವು ರಿಸಲ್ಟ್ನ ಚೆಕ್ ಮಾಡ್ಬೋದು. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ರಿಸಲ್ಟ್ ಯಾವಾಗ ಬರುತ್ತೆ, ಸೊ ಎಲ್ಲದ್ರ ಬಗ್ಗೆ ಡಿಸ್ಕಸ್ ಮಾಡಿದೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.